ನೀನು ಜಿಮ್ಮಿಗೆ ಬರಕ್ಕೆ ಕಾರಣ ಏನು? ಬ್ರೇಕಪ್ ಬ್ರೋ. 20 kg 2 kg ಹೊಡೆದಂಗೆ ಹೊಡಿತೀರ. ಎಣ್ಣೆ ಹೊಡೆದು ಎಣ್ಣೆ ಏನಿಲ್ಲ ಇದೆಲ್ಲ ಸುಳ್ಳು. ನಿಮ್ ಬಾಡಿ ನೋಡ್ಬಿಟ್ಟು ನನ್ಗೆ ನಿಮ್ ತರ ಇನ್ಸ್ಪೈರ್ ಆಗ್ತೀನಿ. ಸೊ ಬಾಡಿ ವೇಟ್ ಎಷ್ಟು ಅಂತ ನೀವೆಲ್ಲ ಕಮೆಂಟ್ ಮಾಡಿ. ಹೌದು, ನೀವಿಲ್ಲ ಅಂದ್ರೆ ಕಂಫರ್ಟ್ ಆಗಲ್ಲ ವರ್ಕೌಟ್ ಮಾಡಕ್ಕೆ. ಮಾಡ್ತಿದ್ದೀನಿ ನಾನು. ಹಿಂಗ್ ಮಾಡಿದ್ರೆ ಹಿಂಗಿರ್ಬೇಕು. ಸೊ ವೆಲ್ ಗಾಯ್ಸ್, ಇವತ್ತು ನಮ್ಮ ಯೂಟ್ಯೂಬಲ್ಲಿ ನಾವು ಚೆಸ್ ಸೆಷನ್ನ ವಿಡಿಯೋ ರೆಕಾರ್ಡ್ ಮಾಡಿ ತೋರಿಸ್ತಾ ಇದ್ದೀವಿ. ಫಸ್ಟ್ ವಿಡಿಯೋ ಇದು. ನಮ್ಮ ಶಶಾಂಕ್ ಅಂತ ಇವನು ನನ್ನ ಜಿಮ್ ಪಾರ್ಟ್ನರು. ಯಾವ ರೀತಿ ಇರುತ್ತೆ ನಮ್ಮ ವರ್ಕೌಟ್ ವಿಡಿಯೋ ಅಂತ ಅಂದ್ಬಿಟ್ಟು ಯೂಟ್ಯೂಬಲ್ಲಿ ವ್ಲಾಗಲ್ಲಿ ಹಾಕಿರ್ತೀನಿ. ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಂಗೆ ಎಂಟರ್ಟೈನ್ಮೆಂಟ್ ಕೂಡ ಕೊಡ್ತಾ ಇರ್ತೀವಿ. ನಮ್ಮ ಚಾನಲ್ ನೀವು ನೋಡ್ತಾ ಇದ್ದೀವಿ. Easy. Come on. 1, 2, 3, 4. Come on. 5, 6. Come on, 7, 8. ಸಾಕ ಹೊಡೆಯೋದಲ್ಲ ಇನ್ನೊಂದು 2 ಸೆಟ್ಟು. ತಾವು ಹೇಳ್ತಾವ ವೇಟ್ ಹಾಕೋಣ. ನೋಡಿ ಫ್ರೆಂಡ್ಸ್, ಇವನು ಎತ್ತವನೇ ವೆಯ್ಟಾ ಜಾಸ್ತಿ ಹೊಡಿಬಾರ್ದು. ಎಂತ ಕಳ್ಳ ಆಯ್ತಂದು ನೋಡಿ. ನಾವು ವೆಯ್ಟ್ ಹಾಕ್ತಂಗೆ ಇವ್ನು ವೆಯ್ಟ್ ತೆಗಿತಾವ. ವೆಯ್ಟ್ ಹಾಕ್ತಂಗೆ ವೆಯ್ಟ್ ತೆಗಿತಾವ ನೋಡಿಯಕ್ಕೆ. ನೋಡಿ ಎಂತ ಪಾರ್ಟ್ನರ್ ಹಾಕೊಂಡಿದ್ದೀನಿ. ಹೊಡಿಯೋಣ ಅಂತ ಇನ್ನೂ 10 ಪ್ಲೇಟ್ ಹಾಕ್ಬೇಕು. ಇವ್ನು ನೋಡಿ ತೆಗಿತಾವನೆ. ನನ್ನ ಬಾಡಿ ವೇಟ್ ಎಷ್ಟು ಅಂತ ನೀವೆಲ್ಲ ಕಮೆಂಟ್ ಮಾಡಿ. 2, 3. ನಾನು ಲೈಟಾಗಿ ಸಪೋರ್ಟ್ ಕೊಡೋದು, ನೀನೇ ಹೊಡಿಬೇಕು. 4. ಕಮಾನ್. ಹಾಯ್ ಹೇಳಿ ಜಯವರ್ಧನ್ ನಮ್ಮ ಬ್ಲಾಗಿಗೆ. ನಮ್ಮ ಪವನ್. ಏನ್ರಿ ಇದು 2 ಬೈಕು? ಇಬ್ರು ಸೇರಿ ಮಾಡ್ತೀವಿ. ಫುಲ್ ವರ್ಕೌಟ್. ಹೊಟ್ಟೆ ತೋರಿಸ್ತಾನೆ ಆ್ಯಪ್ಸ್ ಬಂದೈತೆ ಅಂತ. ನೋಡಿ ಇವ್ನು ಬಂದ್ಬಿಟ್ಟು ವರ್ಕೌಟ್ನು ಮಾಡ್ತಾ ಇಲ್ಲ, ವಿಡಿಯೋ ಮಾಡ್ತೀನಿ ನೋಡು ಬ್ರೋ ಹೆಂಗೈತೆ ಅಂತ ಅಂದ್ಬಿಟ್ಟು ಕೇಳ್ತಾನೆ. ಆದ್ರೆ ಇಲ್ಲಿ ಮಾಡಿರೋ ವಿಡಿಯೋ ಫೇಕ್. ಹೋದು ಇಲ್ಲ ಬ್ರೋ. ಇದ್ರ ಬಗ್ಗೆ ನಿಮ್ಮ ನಿಜವಾದ ಅನಿಸಿಕೆ ಹೇಳಿ. ನಿಜವಾಗ್ಲೂ ಉಳಿಸ್ಕೊಂಡಿದ್ದೀರಾ? ನಮ್ಮ ಫ್ರೆಂಡ್ ಅವರ ಮ್ಯಾರೇಜ್ ಇತ್ತು, ಹಂಗಾಗಿ ಟಯರ್ಡ್ ಆಗ್ಬಿಟ್ಟಿದೆ. ನಾಳೆಯಿಂದ ಮಾಡ್ತೀವಿ ಈ ವಿಡಿಯೋ ಅಂತೂ. ನಿಜ ಬ್ರೋ, ನಿಜವಾಗ್ಲೂ ಜಿಮ್ ಮಾಡೋರು ಇಂತ ಮಾತೆಲ್ಲ ಹೇಳ್ತಾರ? ಅಪ್ಲೋಡ್ ಮಾಡ್ತೀನಿ ನೋಡಿ. ನಿಜವಾಗ್ಲೂ ಜಿಮ್ ಮಾಡೋರು ಈ ತರ ಎಲ್ಲ ಹೇಳ್ತಾರಾ? ನಿನ್ನೆ ಲೇಟ್ ಆಯ್ತು ಮಲ್ಕೋದು, ಹಂಗಾಗಿ ಫುಲ್ ಟಯರ್ಡ್. ಎಣ್ಣೆ ಹೊಡೆದು ಎಣ್ಣೆ ಏನಿಲ್ಲ ಇದೆಲ್ಲ ಸುಳ್ಳು. ನೋಡಿ ಹೆಂಗೆ ಇಲ್ಲಿ ನೋಡಿದ್ರೆ ವಿಡಿಯೋ ನೋಡಿದ್ರೆ ಅಮಾಯಕ ಫುಲ್ ಮೋಟಿವೇಶನ್ ವಿಡಿಯೋ ಅವೆಲ್ಲ ನೋಡಿ. ಇಲ್ಲಿ ಮಲ್ಗದ್ ಲೇಟ್ ಆಯ್ತು ಅಂತ ಬರೀ ಸುಳ್ಳು ಮಾಡಲ್ಲ ನಾವು. ಒಳ್ಳೆ ಹುಡುಗ, ಯಾವ ತರ ಮಗು ತರ ಏನು ಗೊತ್ತಿಲ್ಲ ಅನ್ನೋ ತರ ನಿಂತ್ಕೊಂಡಿರೋದ ಬ್ರೋ. ಹೇಳಿ ಚಾಲೆಂಜ್ ಕೊಡ್ಲಿ ಇವಾಗ. ನಾನೇನು ಏನ್ ಚಾಲೆಂಜ್ ಬಂದಿಲ್ಲಲ್ಲ, ಒಂದು ವಿಡಿಯೋ ತೋರಿಸ್ತೀನಿ, ಆ ಥರ ಮಾಡಿ ನೀವು ಇಬ್ರು. ಆ ಥರನಾ? ಖಂಡಿತ ಆ ವಿಡಿಯೋ ತೋರಿಸಿ ನಾವು ಮಾಡೇ ಮಾಡ್ತೀವಿ. ಆದ್ರೆ ಅವ್ರು ತೋರಿಸ್ತಿಲ್ಲ, ಸಸ್ಪೆನ್ಸಲ್ಲಿ ಇಟ್ಕೊಂಡು ಓಡಾಡ್ತಾರೆ. ಅವ್ರ ಮಾತ್ರ ನಾವು ಮಾಡಬೇಕು. ಈ ವಿಡಿಯೋ ಬೇಕು ಅಂತಂದ್ರೆ ಜೈವರ್ಧನ್ ಅಂತ ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದರಲ್ಲಿ ಹೋಗಿ ಸರ್ಚ್ ಮಾಡಿ ನೋಡ್ರಿ. ಎತ್ಬೇಕು ಮ್ಯಾಕ್ ನಾನು ಇಲ್ಲ. ಕಾಮಿಡಿ ಮಾಡ್ಬೇಡ. 2 kg ಹೊಡೆದ್ರೆ ಆರೆಂಜಿಗೆಲ್ಲ ಫೀಲೇ ಅನ್ಸೋದಿಲ್ಲ. 20 kg 2 kg ಹೊಡೆದಂಗೆ ಹೊಡಿತಿದ್ಯಲ್ಲಣ್ಣ ಅಂತ ಹೇಳಿ ಹೇಳು.
ಅಲ್ಲ ಅಷ್ಟು ಈಸಿಯಾಗಿ ಹೊಡಿತಿದ್ಯಾ ಅಂದೆ. ಕಷ್ಟ ಇದೆ ಕಣಮ್ಮ. ಇದೇನು ಇಷ್ಟು ದೂರ ಐತೆ ಅದು ಹ್ಞೂ ಅದೇ ದೂರ ಆಯ್ತು ಇದು. ಬಿಡ್ಲಾ? ಹೊಡಿತೀಯಲ್ಲ? ನಿಧಾನ ಕಣೋ. ರೇ ಓ ನಾವಿರ್ಬೇಕಾದ್ರೆ ನಿಮ್ಗೆ ಯಾಕೆ ಟೆನ್ಷನ್ನು? ಯಾಕೋ ಬ್ಲೂಟೂತ್ ಕನೆಕ್ಟ್ ಆಗ್ತಿಲ್ಲ, ನಾವು ಫೋನ್ ಕನೆಕ್ಟ್ ಮಾಡಿ. ಹಾಯ್ ದರ್ಶನ್, ಏನು ಸಮಾಚಾರ? ಹಾಂ ಹಂಗೆ ಹಂಗೆ ಏನು ಮಾಡ್ತಿದ್ವಿ? ಹಂಗೆ ವ್ಲಾಗ್ ಮಾಡ್ತಾ ಇದ್ದೀವಿ. ಹಂಗೆ ಅಂತ ಇದೆ ಹಂಗೆ. ಬನ್ನಿ ಸ್ವಲ್ಪ ಈ ಕಡೆ ಸಾಕಾ? ಓಕೆ, ಒಂದು ನಿಮಿಷ. ಲೆಟ್ಸ್ ಲಿಫ್ಟ್ ದ ವೇಟ್ಸ್. ಜೈ ಜೈ. Yes. Come on. Come on. 1, 2, 3, 4. Come on. 5, 6. Hey, 5, 7. ಲೈಟ್ ಬರುತ್ತೆ ಹೇಳಿದ್ದೀರಾ? ವಿಡಿಯೋ ಮಾಡ್ತಿದ್ದೀರ ಅದಕ್ಕೆ. ವಿಡಿಯೋ ಮಾಡ್ತಾ ಇದ್ದೀವಿ ಹಂಗೆ ಸುಮ್ಮನೆ. ಆರಾಮ? ಹಾಂ ಈ ಪೇಜ್ ಐತೆ, ಇನ್ಸ್ಟಾಗ್ರಾಮ್ ಪೇಜು. ಅದು ಫಿಟ್ ವಿತ್ ದೀಕ್ಷೆ ಅಂತ ಅಂದ್ಬಿಟ್ಟು ಐತೆ. ಅದರಲ್ಲಿ ವೀಡಿಯೋಸ್ ಮಾಡಿ ಹಾಕ್ತಾ ಇರ್ತೀನಿ ಅವಾಗ. ಹೌದು ಬ್ರೋ, ನೋಡೇ ಸುಮಾರು ದಿನ ಆಗೋಗಿತ್ತು. ಬಂದವ್ರು ನೋಡ್ರಿ, ವೈಲ್ಡ್ ಕಾರ್ಡ್ ಎಂಟ್ರಿ ಈಗ. ಹೌದಾ, ಬಂದಿದ್ರಾ? ವೈಟ್ ಕಾರ್ಡ್ ಎಂಟ್ರಿ ನಾವು ಬೇಗ ಹೋದ್ವಲ್ಲ ನಿನ್ನೆ ವರ್ಕೌಟ್ ಮುಗಿಸ್ಕೊಂಡು. ಸ್ವಲ್ಪ ಮುಂದೆ ಬರ್ಬೇಕಾಗ್ತದೆ. ಅಪ್ ಮಾಡ್ಕೊ, ಮೇಲಿರು ಕೈ. ಹಾಂ ಇಷ್ಟು. ಚೆಸ್ಟ್ ಸ್ಕ್ವೀಸ್ ಮಾಡಿ ಹೊಡಿಬೇಕಾದ್ರೆ. ಚೆಸ್ಟ್ ಸ್ಕ್ವೀಸ್ ಮಾಡು, ಮೇಲೆ ಇನ್ನೊಂದು ಸ್ವಲ್ಪ ಆಯ್ತು. ಹಾಂ ಅಷ್ಟು. ಚೆಸ್ಟ್ ಸ್ಕ್ವೀಸ್ ಮಾಡು. ಓಕೆ, ಪರ್ಫೆಕ್ಟ್. ಕೈಯನ್ನು ಸ್ವಲ್ಪ ಕ್ಲೋಸ್ ಇಡ್ಕ. ಏಕೆ? ಆಯ್ತು ಹೇಳಪ್ಪ, ಆಯ್ತು ಅಂತ ನಿಲ್ಲಿಸ್ತೀರ ನೋಡಿ. ಇಷ್ಟು ಕ್ಲೋಸ್ ಇಡ್ಕೊಂಡು ಕೈ ಆಚೆ ಮಾಡ್ತೀನಿ ಅಲ್ವಾ? ಕೈ ಆಚೆ ಮಾಡ್ತಿದ್ದೀನಿ ನಾನು. ಹಿಂಗ್ ಮಾಡ್ತೀನಿ, ಹಿಂಗಿರ್ಬೇಕು. ಕೇಳ್ತಾ ಇದೀನಿ ನಮ್ ಬ್ರೋಗೆ ಯಾವ ತರ ಫೀಲ್ ಆಗುತ್ತೆ ವರ್ಕೌಟ್ ಮಾಡ್ಬೇಕಾದ್ರೆ ಅಂತ. ನಿಮ್ ಜೊತೆ ಮಾಡೋದೊಂದು ಖುಷಿ ಬ್ರೋ. ನೋಡಿ ಎಂತ ಮಾತು ಹೇಳ್ಬಿಟ್ರೆ ನಾನು ವಿಡಿಯೋದಲ್ಲಿ. ನೀವಿಲ್ಲ ಅಂದ್ರೆ ಕಂಫರ್ಟ್ ಆಗಲ್ಲ ವರ್ಕೌಟ್ ಮಾಡಕ್ಕೆ. ನೋಡಿ ಖುಷಿ ಆಯ್ತೈತೆ ಬ್ರೋ, ನೀವ್ ಇಂತ ಮಾತು ಹೇಳಿದ್ದೆ. ಅಭಿಮಾನಿ ನಾನು. ಇದೆಲ್ಲ ಜಾಸ್ತಿ ಆಯ್ತು, ಇದೆಲ್ಲ ಈ ತರ ಎಲ್ಲ ಹೇಳ್ಬಾರ್ದು ನೀವು. ನೀನು ಜಿಮ್ಮಿಗೆ ಬರಕ್ ಕಾರಣ ಏನು? ಬ್ರೇಕಪ್ ಬ್ರೋ. ಯಾಕೆ ಆ ಥರ ಹೇಳ್ತಾ ಇದೆಯಾ? ಏನು ವಿಷಯ ಅದ್ರಲ್ಲಿ? ಬ್ರೋ ಹುಡುಗಿರಿಂದ ಮನ್ಸತ್ತೋಗಿ
ಜಿಮ್ಮಿಗೆ ಬರಬೇಕು ಅಂತ ಆಸೆ ಬಂತು. ಯಾಕಂದರೆ ಮನೇಲಿ ಒಮ್ಮೆ ಕೂತ್ಕೊಳಕ್ಕೆ ಆಗ್ತಿರಲಿಲ್ಲ. ಅದಕ್ಕೋಸ್ಕರನೇ ಜಿಮ್ಮಿಗೆ ಬಂದೆ. ಏನೋ ಒಂಥರ ಮೋಟಿವೇಶನ್ ಎಲ್ಲರೂ ನೋಡಿ ನಾನು ಚೇಂಜಸ್ ಆಗಬೇಕು ಅಂತ ಅನಿಸ್ತು, ಅದಕ್ಕೆ ಬಂದೆ. ನಿನ್ನ ಜಿಮ್ ಬಂದ ಮೇಲಿಂದ ನಿನ್ನ ಜೀವನದಲ್ಲಿ ಏನೇನು ಚೇಂಜ್ ಆಗ್ತೈತೆ ಬ್ರೋ? ಯಾಕೋ ಮೈಂಡ್ ಸೆಟ್ ಚೇಂಜ್ ಆಗ್ತೈತೆ. ಯಾವತ್ತೂ ಬಂದರೆ ಇಲ್ಲಿ ಜಿಮ್ಮಿಗೆ ನೋಡಿದ್ರೆ ಹುಡುಗರಿಗೆಲ್ಲ ನೋಡಿದ್ರೆ ಅವ್ರ ಥರ ಇರಬೇಕು, ನಾನು ಯಾಕೆ ಈ ಥರ ಆದೆ ಅನ್ಸುತ್ತೆ ಒಂದು ಟೈಮಲ್ಲಿ. ಈಗೆಲ್ಲ ಬ್ರೋ ಯಾವ ಲವ್ ಬೇಡ ಏನು ಬೇಡ, ಜಿಮ್ ಒಂದು ಮಾಡ್ಕೊಂಡು ಆರಾಮಾಗಿ ಮನೇಲಿರೋಣ ಅನಿಸುತ್ತೆ. ನನ್ನ ವ್ಯೂವರ್ಸ್ಗೆ ನೀವು ಏನಂತ ಹೇಳ್ತೀರಾ? ಜಿಮ್ಮಿಗೆ ಬರ್ರಿ ಲೈಕ್ ಮಾಡಿ, ಶೇರ್ ಮಾಡಿ. ಅದಲ್ಲ, ಜಿಮ್ಮಿಗೆ ಬನ್ನಿ ಅಂತ ಹೇಳ್ತೀರಾ, ಜಿಮ್ಮಿಗೆ ಬರಬೇಡಿ ಅಂತ ಹೇಳ್ತೀರಾ? ಜಿಮ್ಮಿಗೆ ಬನ್ನಿ ಬ್ರೋ. ಯಾಕೆ ಬನ್ನಿ ಅಂತ ಹೇಳ್ತೀರಾ? ಚೇಂಜಸ್ ಆಗಿ ಬ್ರೋ, ಲವ್ ಎಲ್ಲ ಬಿಟ್ಬಿಟ್ಟು ಚೇಂಜಸ್ ಆಗಿ. ಈಗಿನ ಯೂತ್ ಹಾಯ್ ಬ್ರೋ. ಹಾಯ್ ಬ್ರೋ. ಹೇಳಿ. ಸೊ ಜಿಮ್ ಅಲ್ಲಿ ಸ್ವಲ್ಪ ದಪ್ಪ ಇರೋರ ಹತ್ರ ಸ್ವಲ್ಪ ಅಡ್ವೈಸ್ ಕೇಳ್ಬೇಕು ಅಂತ ಅನಿಸ್ತು. ನಿಮ್ ಬಾಡಿ ನೋಡ್ಬಿಟ್ಟು ನನ್ಗೆ ನಿಮ್ ತರ ಇನ್ಸ್ಪೈರ್ ಆಗ್ತೀನಿ. ಸೊ ಬ್ರೋ ಏನಿಲ್ಲ, ನಿಮ್ದು ಟ್ರೈಸೆಪ್ಸ್ ಚೆನ್ನಾಗಿದೆ. ನೀವು ಟ್ರೈಸೆಪ್ಸ್ ಗೆ ಮೈನ್ ಆಗಿ ಯಾವ್ಯಾವ ವರ್ಕೌಟ್ ಮಾಡ್ತೀರಾ? ನಾನು ಮೈನ್ ಆಗಿ ಮಾಡೋದೇ ಸ್ಕಲ್ ಕ್ರಶ್. ಅದು ತುಂಬಾನೇ ಎಫೆಕ್ಟಿವ್ ಆಗಿ ಬೀಳುತ್ತೆ ವರ್ಕೌಟ್. ಮತ್ತೆ ಟ್ರೈಸಿಪ್ಸ್ ಎಕ್ಸ್ಟೆಂಡ್ ಮಾಡಿದಾಗ ಲೆಂತ್ ಆಗಿ ಕಾಣುತ್ತೆ ಈ ಪಾರ್ಟಿ. ಯಾಕಂದ್ರೆ ನಾವು ಮಾಡ್ತೀವ ಹಿಂಗ್ ಹಿಡ್ಕೊಂಡು ಹೊಡಿಬೇಕಾರೆ ಫುಲ್ ಸ್ಟ್ರೆಚ್ ಆಗುತ್ತೆ. ನೀನ್ ಹಿಡ್ಕ, ನಾನು ಮೈ ಕೈತಿಲ್ಲ, ಫುಲ್ ಸ್ಟ್ರೆಚ್ ಆಗುತ್ತೆ. ಮತ್ತೆ ನಮ್ದು ವರ್ಕೌಟ್ ಮಾಡಿ ಬಿಟ್ಟಿದ್ಮೇಲೆ ಈ ಲೆಂತ್ ಪಾರ್ಟ್ ಇದೆಯಲ್ಲ ಫುಲ್ ಮುಂದೆ ಹೈಟ್ ಬರುತ್ತೆ. ಸೊ ಅದಕ್ಕೆ ನನಗೆ ಆ ಪಾರ್ಟ್ ಇಷ್ಟ. ಅಲ್ಲ, ನಮ್ಗೆ ಒಂದೇ ವರ್ಕೌಟ್ ಹೇಳಿ. ಒಂದೇ ವರ್ಕೌಟ್ ಅಲ್ಲಿ ಬೈಸೆಪ್ಸ್, ಟ್ರೈಸೆಪ್ಸ್, ಶೋಲ್ಡರ್, ಚೆಸ್ಟ್, ಆಪ್ಸ್ ಎಲ್ಲ ಟ್ರೈನ್ ಆಗ್ಬೇಕು. ಎಲ್ಲ ಟ್ರೈನ್ ಆಗ್ಬೇಕು ಅಂತ ನೀವು ಕಾರ್ಡಿಯೋ ವರ್ಕೌಟ್ ಮಾಡಿ, ರನ್ನಿಂಗ್ ಮಾಡಿ, ಕಾರ್ಡಿಯೋ ವರ್ಕೌಟ್ ಮಾಡಿ, ನಿಮ್ ಬಾಡಿ 100% ವರ್ಕೌಟ್ ಬಿಡುತ್ತೆ.